ಸರ್, ಎಲ್ಲಾ ವಿಚಾರಗಳು ನಮ್ಮ ಮುಖ್ಯ ಅರ್ಚಕರಾದ ವೇಣುಗೋಪಾಲ್ ಭಟ್ಟರು ಈಗಾಗಲೇ ಹೇಳಿದ್ದಾರೆ. ನಾವು ಇತ್ತೀಚೆಗೆ ಸುಮಾರು 1 ವರ್ಷಗಳಿಂದ ಈಚೆ ನಮ್ಮ ದೇವಸ್ಥಾನದ ಮುಂದೆ ರಾಜಗೋಪುರ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಸಂಘದ ಟ್ರಸ್ಟ್ನ ವತಿಯಿಂದ ತೀರ್ಮಾನ ಮಾಡಿ ಸಾರ್ವಜನಿಕವಾಗಿ ವಂತಿಗೆಯನ್ನು ಕಲೆಕ್ಟ್ ಮಾಡಿ ಸುಮಾರು 1-1.5 ಕೋಟಿ ವೆಚ್ಚದಲ್ಲಿ ರಾಜಗೋಪುರ ನಿರ್ಮಾಣ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅದು ಲೋಕಾರ್ಪಣೆ ಮಾಡೋದಕ್ಕೆ, ಕುಂಭಾಭಿಷೇಕ ಮಾಡಿ ಲೋಕಾರ್ಪಣೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಎಲ್ಲಾ ವರ್ಷದಂತೆ ಪ್ರತಿ ವರ್ಷನೂ ನಾವು ವೈಕುಂಠ ಏಕಾದಶಿ, ಹನುಮ ಜಯಂತಿ, ಬ್ರಹ್ಮೋತ್ಸವ, ಶಿವರಾತ್ರಿ ಎಲ್ಲಾ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದೀವಿ. ನಿಮ್ಮ ಹೆಸರು? ಸ್ವಾಮಿ. ನನ್ನ ಹೆಸರು ಪುಟ್ಟಸ್ವಾಮಿ ಅಂತ. ನಾನು ಈ ದೇವಸ್ಥಾನದ ಕಾರ್ಯದರ್ಶಿ. ಸಮಸ್ತ ನಾಡಿನ ಜನತೆಗೆ ನಮ್ಮ ವೀರಾಂಜನೇಯ ಭಕ್ತ ಮಂಡಳಿ ಟ್ರಸ್ಟ್ ವತಿಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ಕೋರ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ದೇವಸ್ಥಾನ ಸರಸ್ವತಿ ನಗರ, ವಿಜಯನಗರದಲ್ಲಿರುವಂಥ ಗೋವಿಂದರಾಜನಗರ ಕ್ಷೇತ್ರಕ್ಕೆ ಸೇರುವಂಥದ್ದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ 1987ರಲ್ಲಿ ಪ್ರತಿಷ್ಠಾಪನೆ ಆಗಿ ಚಿಕ್ಕದಾಗಿತ್ತು. ಮೂರ್ತಿ ಚಿಕ್ಕದಾಗಿ ದೇವರ ಆ ಪೂಜೆಯನ್ನು ಮಾಡೋದಕ್ಕಾಗಿ ಇಲ್ಲೆಲ್ಲವೂ ಕೂಡ ಅವಕಾಶ ಮಾಡಿಕೊಂಡು ಈ ಲೇಔಟಲ್ಲಿ ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಭಗವಂತನ ಸೇವೆ ಹಾಗೆಯೇ ಎಲ್ಲರೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂದರೆ 1989ರಿಂದ ವೈಕುಂಠ ಏಕಾದಶಿ ನಾವು ಇಲ್ಲಿ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ಉತ್ಸವ ಮೂರ್ತಿ ಮಹಾವಿಷ್ಣು ಇಲ್ಲ, ಆಂಜನೇಯ ಸ್ವಾಮಿ ಆಗಿದ್ದರೂ ಕೂಡ ಆಂಜನೇಯ ಸ್ವಾಮಿಯ ಪ್ರತ್ಯೇಕವಾಗಿ ಎಲ್ಲಿ ಆಂಜನೇಯ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ ಅಂತ ಉದ್ದೇಶದಿಂದ ಅವತ್ತಿನಿಂದ ಕೂಡ ವೈಕುಂಠ ಏಕಾದಶಿ ಮಾಡ್ಕೊಂಡು ಬರ್ತಾ ಇದ್ವಿ.
ಎಲ್ಲ ವೈಕುಂಠ ಏಕಾದಶಿ ಡಿಸೆಂಬರಲ್ಲಿ ಬ್ರಹ್ಮೋತ್ಸವ, ಕಾರ್ತೀಕದಲ್ಲಿ ಶಿವರಾತ್ರಿ ಉತ್ಸವ, ಕಾರ್ತೀಕದಲ್ಲಿ ಕಾರ್ತೀಕ ದೀಪೋತ್ಸವ, ಎಲ್ಲವೂ ಕೂಡ ಎಲ್ಲ ಮಾಸಗಳಲ್ಲೂ ಕೂಡ ಯಾವುದಾದ್ರೂ ಒಂದು ವಿಶೇಷವಾಗಿ ಭಗವಂತನಿಗೆ ಸೇವೆಗಳು ನಡೀತಾ ಇದೆ. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಕೂಡ ಎಲ್ಲ ಸೇವೆಯನ್ನು ಕೊಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರಿಗೆ ಸೇವೆಯನ್ನು ಮಾಡಿ ಅವರೆಲ್ಲರೂ ಕೂಡ ಪುನೀತರಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಧರ್ಮದರ್ಶಿಯಿಂದ ಹಿಡಿದು ಕಾರ್ಯಕಾರಿ ಸಮಿತಿಯಿಂದ ಹಿಡಿದು ಎಲ್ಲರೂ ಕೂಡ ಆ ಭಗವಂತನ ನಂಬಿ ಈ ಪೂಜಾ ಕಾರ್ಯಕ್ರಮ ಕೂಡ ಭಾರತ ಬಂದಿರೋದ್ರಿಂದ ದೇವಾಲಯವು ಹೇಗೆ ಅಭಿವೃದ್ಧಿ ಆಗ್ತಾ ಇದೆಯೋ ನಾವೆಲ್ಲರೂ ಕೂಡ ಅದೇ ರೀತಿ ಅಭಿವೃದ್ಧಿ ಆಗ್ತಾ ಬಂದಿದ್ದೀವಿ. ಇವತ್ತಿನ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ಮಂಗಳವಾರ, ಅದರಿಂದ ಕುದದೋಷವು ಏನಾದರೂ ಇದ್ದರೂ ಕೂಡ ಯಾರಾದರೂ ಕೂಡ ಆ ಭಗವಂತನನ್ನ ನರಸಿಂಹಸ್ವಾಮಿ ಅಂತೇಳಿ ವಿಶೇಷವಾಗಿ ಒಂದು ಅಲಂಕಾರವನ್ನು ಮಾಡಿದ್ವಿ. ಅದರಿಂದ ಇವತ್ತಿನ ದಿನ ಅದು ದರ್ಶನವನ್ನು ಮಾಡಿ ಆ ಯೋಗ ನಿದ್ರೆಯಲ್ಲಿರುವಂತಹ ರಂಗನಾಥ ಸ್ವಾಮಿ, ಆ ಅನಂತ ಪದ್ಮನಾಭ ಸ್ವಾಮಿ ರೂಪದಲ್ಲಿರುವಂತಹ ಮಹಾವಿಷ್ಣುವನ್ನ ಯಾರು ದರ್ಶನ ಮಾಡ್ತಾರೋ